ನಮಸ್ಕಾರ ವೀಕ್ಷಕರೇ. ಭಾರತದ ಇತಿಹಾಸದಲ್ಲೇ ಇದುವರೆಗೂ ಯಾರೂ ಸಾಧಿಸದ ಮೈಲುಗಲ್ಲೊಂದನ್ನ ಪ್ರಧಾನಿ ಮೋದಿ ಸಾಧಿಸಿದ್ದಾರೆ. ಇನ್ಸ್ಟಾಗ್ರಾಂ ಪ್ಲಾಟ್ಫಾರ್ಮ್ನಲ್ಲಿ 100 ಮಿಲಿಯನ್ ಹಿಂಬಾಲಕರನ್ನ ಹೊಂದಿರೋ ವಿಶ್ವದ ಮೊದಲ ರಾಜಕೀಯ ನಾಯಕ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅರೆರೆ, ಈ ಹಿಂದೆ ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ, ಈಗ ಇದೆ. ಇದನ್ನ ಹೋಗಿ ಹೋಗಿ ಭಾರತದ ಇತಿಹಾಸದಲ್ಲಿ ಯಾರೂ ಮಾಡದ ಸಾಧನೆ ಅಂತ ಹೇಳ್ತಾ ಇದ್ದೀರಲ್ವಾ? ಕಾಮನ್ ಸೆನ್ಸ್ ಇದೆಯಾ ಅನ್ನೋ ಪ್ರಶ್ನೆ ಬರೋದು ಸಹಜ. ಆದ್ರೆ ಈ 100 ಮಿಲಿಯನ್ ಮೈಲುಗಲ್ಲಿನ ಹಿಂದೆ ನೂರಾರು ವಿಷಯಗಳಿವೆ. ಯಾಕೆ ಈ ವಿಚಾರ ಬಹಳ ಮುಖ್ಯವಾಗುತ್ತೆ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಪ್ರಧಾನಿ ಮೋದಿ ಸಾಧಿಸಿರುವ ಹಲವು ವಿಷಯಗಳು ಮುನ್ನೆಲೆಗೆ ಬರ್ತಾ ಇದೆ. ಇನ್ನೊಂದೆಡೆ ಈ ಹಿಂದೆ ಕಾಂಗ್ರೆಸ್ ಹರಿಬಿಟ್ಟಿದ್ದ ಚೌಕಿದಾರ್ ಚೋರ್ ಹೇ ಅನ್ನೋ ಅಜೆಂಡಾ ಮತ್ತೆ ಬೇರೆ ರೀತಿಯಲ್ಲಿ ಮುನ್ನೆಲೆಗೆ ತರೋದಕ್ಕೆ ಸಿದ್ಧತೆ ನಡೆದಿರೋ ಬಗ್ಗೆ ಮಾಹಿತಿ ಬರ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 2014ರ ಬಳಿಕ ಭಾರತದಲ್ಲಿ ಆದ ಪೊಲಿಟಿಕಲ್ ರೆಜಿಮ್ ಚೇಂಜ್ ಹೊಸ ಬೆಳವಣಿಗೆಗೆ ಸಾಕ್ಷಿ ಆಗ್ತಾ ಇದೆ. ಭಾರತ ಅಂದ್ರೆ ಬಡತನ, ಭಾರತ ಅಂದ್ರೆ ಜನಜಂಗುಲಿ, ಭಾರತ ಅಂದ್ರೆ ಕಸ ಕಡ್ಡಿ ಕೊಳಚೆ ಪ್ರದೇಶ ಅನ್ನೋದನ್ನ ವಿಶ್ವಕ್ಕೆ ತೋರಿಸೋದು ಒಂದು ಕಾಲದಲ್ಲಿ ಟ್ರೆಂಡ್ ಆಗಿತ್ತು. ಅಂದಹಾಗೆ ಈಗಿನ ತರ ವಿಪಕ್ಷದಲ್ಲಿ ಇದ್ದವರು ಆ ಕೆಲಸ ಮಾಡ್ತಾ ಇರ್ಲಿಲ್ಲ. ಆ ಕಾಲದಲ್ಲಿ ಆಡಳಿತದಲ್ಲಿ ಇದ್ದವರೇ ತಮ್ಮ ಎಕೋಸಿಸ್ಟಮ್ ಮೂಲಕ ಭಾರತ ಅಂದ್ರೆ ಕೀಳು ಕೊಳಕು ಅನ್ನೋ ದೃಷ್ಟಿಕೋನವನ್ನ ಸೃಷ್ಟಿ ಮಾಡಿದ್ರು. ಭಾರತದ ಮೇಲಿದ್ದ ಕಪ್ಪು ಛಾಯೆ ಹಂತ ಹಂತವಾಗಿ ಮಾಸಿದ್ದು ಈಗ ಭಾರತ ಬಹಳ ಎತ್ತರಕ್ಕೆ ಬೆಳೆದಿದೆ ಅನ್ನೋದು ಸಾಮಾನ್ಯ ಜ್ಞಾನ ಇರುವ ದೇಶ ಪ್ರೇಮಿಗಳ ಅನಿಸಿಕೆ. ಇದಕ್ಕೆ ಒಂದು ಸಾಕ್ಷಿ ಅನ್ನೋ ಹಾಗೆ ಈಗ ಪ್ರಧಾನಿ ಮೋದಿಯ ಇನ್ಸ್ಟಾಗ್ರಾಂ ಫಾಲೋವರ್ಸ್ ಸಂಖ್ಯೆ 100 ಮಿಲಿಯನ್ ತಲುಪಿರೋದು. ಅರೆರೆ, ಈಗಿನ ಕಾಲದಲ್ಲಿ ಅರ್ಧಂಬರ್ಧ ಬಟ್ಟೆ ಹಾಕೋ ಸೋ ಕಾರ್ಡ್ ಮಾಡೆಲ್ಗಳು ಯುವತಿಯರಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ. ಅಂತದ್ರಲ್ಲಿ ಇದು ಮುಖ್ಯನಾ ಅಂತ ಕೇಳಿದ್ರೆ ಖಂಡಿತ ಮುಖ್ಯ. ಅದು ಹೇಗೆ ಮುಖ್ಯ ಅನ್ನೋದನ್ನ ವಿವರಿಸ್ತೀವಿ ನೋಡಿ. ಮೊದಲಿಗೆ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿರೋ ನಾಯಕರ ಇನ್ಸ್ಟಾ ಫಾಲೋವರ್ಸ್ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಹೇಳ್ಬಿಡ್ತೀವಿ. ಪ್ರಧಾನಿ ಮೋದಿ 100 ಮಿಲಿಯನ್ ಮೂಲಕ ಮೊದಲ ಸ್ಥಾನದಲ್ಲಿದ್ರೆ, ಎರಡನೇ ಸ್ಥಾನದಲ್ಲಿರೋದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅವರ ಫಾಲೋವರ್ಸ್ ಸಂಖ್ಯೆ 43.2 ಮಿಲಿಯನ್. ಅಂದ್ರೆ ಮೋದಿಯ ಅರ್ಧದಷ್ಟು ಫಾಲೋವರ್ಸ್ ಇಲ್ಲ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ನಂತರದ ಸ್ಥಾನದಲ್ಲಿ ಇಂಡೋನೇಷಿಯಾ ಪ್ರೆಸಿಡೆಂಟ್ ಪ್ರಬೋವೋ, ಅವರ ಫಾಲೋವರ್ಸ್ ಸಂಖ್ಯೆ 15 ಮಿಲಿಯನ್. ನಂತರದಲ್ಲಿ ಬ್ರೆಜಿಲ್ ಪ್ರೆಸಿಡೆಂಟ್ ಲುಲಾ ಡಸಿಲ್ವಾ, ಅವರಿಗೆ ಇರೋ ಫಾಲೋವರ್ಸ್ ಸಂಖ್ಯೆ 14.4 ಮಿಲಿಯನ್. ನಂತರದಲ್ಲಿ ಟರ್ಕಿ ಪ್ರೆಸಿಡೆಂಟ್ ಎರ್ಡಗೋನ್, ಅವರ ಫಾಲೋವರ್ ಸಂಖ್ಯೆ 11.1 ಮಿಲಿಯನ್. ಅದರ ನಂತರದಲ್ಲಿ ಅರ್ಜೆಂಟೀನಾದ ಪ್ರೆಸಿಡೆಂಟ್ ಗೆರಾರ್ಡೋ ಮಿಲಿ, ಅವರ ಫಾಲೋವರ್ ಸಂಖ್ಯೆ 6.4 ಮಿಲಿಯನ್ ಇದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಇದೆ. ಏನಂದ್ರೆ ಮೋದಿ ನಂತರದಲ್ಲಿರೋ ಉಳಿದ 5 ನಾಯಕರ ಫಾಲೋವರ್ಸ್ ಅನ್ನ ಒಟ್ಟಿಗೆ ಕೂಡಿಸಿದ್ರು 90 ಮಿಲಿಯನ್ ಆಸುಪಾಸಲ್ಲಿ ಬರುತ್ತೆ ಹೊರತು ಮೋದಿಯನ್ನ ಮೀರೋದಿಲ್ಲ ಅನ್ನೋದು ಕೂಡ ಅಪ್ಪಟ ಭಾರತೀಯರಿಗೆ ಹೆಮ್ಮೆಯ ವಿಚಾರ. ಇಂಥದ್ದೊಂದು ಸುದ್ದಿ ಬಂತು ಅಂದ್ರೆ ಇದು ಹೊರ ದೇಶದ ಜನರಿಗಿಂತ ಹೆಚ್ಚಾಗಿ ದೇಶದ ಒಳಗಿರೋ ಕೆಲವರಿಗೆ ಬಹಳ ಬಾಧಿಸುತ್ತೆ. ಏನೋ ಒಂಥರ ಯಾವ ವೈದ್ಯರಿಗೂ ಪತ್ತೆ ಹಚ್ಚಲಾಗದ ರೀತಿಯಲ್ಲಿ ಸಂಕಟ ಶುರುವಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಅಂತವರ ಮೊದಲ ಪ್ರತಿಕ್ರಿಯೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಜಾಸ್ತಿ ಇದ್ರೆ ದೊಡ್ಡ ವಿಷಯನಾ, ಫೇಕ್ ಫಾಲೋವರ್ಸ್ ಇರ್ಬೋದಲ್ವಾ ಅನ್ನೋದು. ಫೇಕ್ ಫಾಲೋವರ್ಸ್ ಮೂಲಕವೇ ಹೆಚ್ಚು ನಂಬರ್ ತೋರಿಸ್ಬೇಕು ಅನ್ನೋ ಹಾಗಿದ್ರೆ ಉಳಿದವರಿಗೆ ಆ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ವಾ? ಇನ್ಸ್ಟಾಗ್ರಾಮ್ ಅನ್ನೋ ಸೋಷಿಯಲ್ ಮೀಡಿಯಾ ಭಾರತದ್ದೇ ಅಲ್ಲ, ಆ ದೇಶದ ಪ್ರೆಸಿಡೆಂಟ್ಗೆ ತನ್ನ ನಂಬರ್ ಅನ್ನ ಜಾಸ್ತಿ ತೋರಿಸುವಂತೆ ಮಾಡ್ಕೊಳ್ಳೋದು ನಿಮಿಷದ ಕೆಲಸ. ಆದ್ರಿಂದ ಇಂಥ ವಿಚಾರಗಳಲ್ಲಿ ಕಾಮನ್ ಸೆನ್ಸ್ ಬಳಸಿದ್ರೆ ಮಾತ್ರ ಸರಿಯಾದ ಉತ್ತರ ಸಿಗೋದಕ್ಕೆ ಸಾಧ್ಯ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ. ಇನ್ನು ಯಾಕೆ ಇಷ್ಟು ಫಾಲೋವರ್ಸ್ ಇದ್ದಾರೆ, ಉಳಿದ ದೇಶದ ನಾಯಕರಿಗೆ ಯಾಕಿಲ್ಲ ಅನ್ನೋದನ್ನ ನೋಡ್ತಾ ಹೋದ್ರೆ ಅದಕ್ಕೆ ಸರಿಯಾದ ಉತ್ತರಗಳ ಪೈಕಿ ಭಾರತದ ಜನಸಂಖ್ಯೆ ದೊಡ್ಡದಿದೆ ಅನ್ನೋದು ಕೂಡ ಒಪ್ಪಲೇಬೇಕಾದ ಸತ್ಯ. 140 ಕೋಟಿ ಜನಸಂಖ್ಯೆ ಇರೋ ಭಾರತದಲ್ಲಿ ಸೋಷಿಯಲ್ ಮೀಡಿಯಾ ಬಳಕೆದಾರರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ. ಅದರಿಂದ ಮೋದಿ 10 ಕೋಟಿ ಹಿಂಬಾಲಕರನ್ನ ಹೊಂದೋದಕ್ಕೆ ಸಹಕಾರಿಯಾಗಿದೆ ಅನ್ನೋದು ನಿಜ. ಅದೇ ರೀತಿ ಇನ್ನೊಂದು ದಿಕ್ಕಲ್ಲಿ ಪ್ರಧಾನಿ ಕುರ್ಚಿಗೆ ಆಸೆ ಪಡ್ತಾ ಇರೋ ರಾಹುಲ್ ಗಾಂಧಿಗೆ 12.6 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಇದು ಕೂಡ ವಾಸ್ತವಕ್ಕೆ ಹತ್ತಿರವಾಗಿಯೇ ಇದೆ. 2014ರ ನಂತರ ನಡೆದ 3 ಚುನಾವಣೆಗಳಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಗಳಿಸಿದ ಸೀಟ್ಗಳಿಗೆ ತಾಳೆ ಹಾಕಿ ನೋಡಿದ್ರೆ ಈ ಫಾಲೋವರ್ ಸಂಖ್ಯೆ ವಾಸ್ತವಕ್ಕೆ ಬಹಳ ಹತ್ತಿರವಾಗಿದೆ ಅನ್ನೋದು ಕ್ಲಿಯರ್ ಆಗುತ್ತೆ. ಇನ್ನು ಈ ಮಟ್ಟದ ಜನಪ್ರಿಯತೆ ಏನನ್ನ ಸೂಚಿಸ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಭಾರತದ ಪೊಲಿಟಿಕಲ್ ಟ್ರೆಂಡ್ ಹೇಗಿದೆ ಅನ್ನೋದನ್ನ ಹೇಳ್ಬೋದು. ಸಾಮಾನ್ಯವಾಗಿ ಜನರು ಸಿನಿಮಾ ನಟರನ್ನ ಮೆಚ್ಚಿಕೊಳ್ತಾರೆ, ಅವರನ್ನ ಅನುಕರಿಸ್ತಾರೆ, ಹಿಂಬಾಲಿಸ್ತಾರೆ. ಅದರಲ್ಲೂ ತಮಿಳುನಾಡಿನಂತ ರಾಜ್ಯದಲ್ಲಿ ನೀವು ವಿಶ್ವದ ನಂಬರ್ 1 ವೈದ್ಯನೋ, ವಿಜ್ಞಾನಿಯೋ, ಸಮಾಜ ಸುಧಾರಕನೋ, ಅಭಿವೃದ್ಧಿಯ ಹರಿಕಾರನೋ ಅನ್ನೋದಕ್ಕಿಂತ ನೀನ್ ಸಿನಿಮಾ ನಟ ಅಲ್ಲ ಅಂದ್ರೆ ನೀನು ಏನೂ ಅಲ್ಲ, ನಮಗೆ ನೀನು ಬೇಡ ಅನ್ನೋ ಪ್ರಬುದ್ಧ ಜನರಿದ್ದಾರೆ. ಅಲ್ಲದೆ ಸ್ಪೋರ್ಟ್ಸ್, ಕ್ರಿಕೆಟ್ ನಲ್ಲಿರೋ ವ್ಯಕ್ತಿಗಳನ್ನ ಜನರು ಹೆಚ್ಚಾಗಿ ಹಿಂಬಾಲಿಸ್ತಾರೆ. ಆದ್ರೆ ವಿರಳಾತಿ ವಿರಳ ಅನ್ನೋ ಹಾಗೆ ಒಬ್ಬ ರಾಜಕೀಯ ನಾಯಕನನ್ನ ಜನರು ಹಿಂಬಾಲಿಸೋದು. ಆದ್ರೆ ಭಾರತದಲ್ಲಿ ಇದು ಕಾಣಿಸ್ತಾ ಇದೆ.
ಯಾವ ರಾಜಕೀಯ ನಾಯಕನು ಆಸುಪಾಸಿನಲ್ಲಿ ಇಲ್ಲದ ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನ ಭಾರತೀಯರು ಹಾಗೂ ವಿದೇಶಿ ನಾಯಕರು ಗೌರವ ಕೊಟ್ಟು ಬೆಂಬಲಿಸ್ತಾ ಇದ್ದಾರೆ ಅಂದ್ರೆ ಆತನ ಕಾರ್ಯವೈಖರಿ ಅಲ್ಲದೆ ಮತ್ಯಾವುದು ಅದಕ್ಕೆ ಕಾರಣ ಅಲ್ಲ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಹಣ ಕೊಟ್ಟು ಅಥವಾ ಇನ್ಯಾವುದೇ ಬಲವನ್ನ ಉಪಯೋಗಿಸಿ ಒಬ್ಬ ವ್ಯಕ್ತಿಯನ್ನ ಹೀರೋ ಮಾಡೋದಕ್ಕೆ ಪ್ರಯತ್ನಿಸಬಹುದು. 1 ವರ್ಷ 2 ವರ್ಷ ಅಥವಾ 10 ವರ್ಷಗಳ ಕಾಲ ಬಹಳ ಪ್ರಯತ್ನ ಪಟ್ಟು ಜನರ ಮುಂದೆ ನೋಡಿ ಇವನೇ ಹೀರೋ, ಇವನೇ ಲೀಡರ್, ಇವನನ್ನ ಬಿಟ್ರೆ ಇನ್ನೊಬ್ರು ಇಲ್ಲ ಅಂತ ಹೇಳ್ಬೋದು. ಆ ರೀತಿ ವಾತಾವರಣವನ್ನ ಸೃಷ್ಟಿ ಮಾಡ್ಬೋದು. ಈ ರೀತಿ ಹೇಳೋ ಕೆಲಸ ಭಾರತದಲ್ಲಿ ಆಗಿದೆ, ಆಗ್ತಾನೆ ಇದೆ. ಆದ್ರೆ ಅಂತಿಮವಾಗಿ ಜನರು ಆತನನ್ನ ಒಪ್ಪಿದ್ರೆ ಮಾತ್ರ ಆತ ಇನ್ನೊಂದು ಲೆವೆಲ್ಗೆ ಹೋಗ್ತಾನೆ ಅನ್ನೋದಕ್ಕೆ ಪ್ರಧಾನಿ ಮೋದಿ ಸಾಕ್ಷಿ ಆಗ್ತಾ ಇದ್ದಾರೆ. ಹಾಗಿದ್ರೆ ಇದೆಲ್ಲವೂ ಸರಿ, ಈ ಒಂದು ಮೈಲುಗಲ್ಲಿನಿಂದ ಭಾರತಕ್ಕೆ ಹಾಗೂ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯ ಪರಿಣಾಮ ಬೀರಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಇವತ್ತು ನಾವು ಅಮೆರಿಕದ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಬೇಕು ಅಂದ್ರೆ ಅಲ್ಲಿನ ದಿನಪತ್ರಿಕೆಗಳನ್ನ ಓದ್ತೀವಿ ಅಥವಾ ಈಗ ಯೂಟ್ಯೂಬ್ ಇಂಟರ್ನೆಟ್ ಇದೆ, ನಮಗೆ ಬೇಕಾಗಿರೋದನ್ನ ತಿಳಿದುಕೊಳ್ತೀವಿ. ಆದ್ರೆ ಮಾಧ್ಯಮಗಳಿಂದ ನಾವು ಪಡೆಯೋ ಮಾಹಿತಿಗಳಿಗಿಂತಲೂ ಅಲ್ಲಿ ಹೋಗಿ ವಾಸ್ತವತೆಯನ್ನ ನೋಡಿದ್ರೆ ಅಸಲಿ ವಿಚಾರ ಗೊತ್ತಾಗುತ್ತೆ. ಉದಾಹರಣೆಗೆ ರಾಹುಲ್ ಗಾಂಧಿ ಪ್ರತಿ ಸಲ ವಿದೇಶಕ್ಕೆ ಹೋದಾಗ್ಲೂ ಭಾರತದಲ್ಲಿ ಅದು ಸರಿ ಇಲ್ಲ, ಏನೂ ಸರಿ ಇಲ್ಲ, ಸರ್ಕಾರವೇ ಸರಿ ಇಲ್ಲ, ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ, ಹೀಗೆ ತೋಚಿದ್ದನ್ನ ಹೇಳಿ ಅವಹೇಳನ ಮಾಡಿ ಬರ್ತಾರೆ. ಇನ್ನೊಂದು ಕಡೆ ಭಾರತದಲ್ಲಿ ಆಗೋ ಪ್ರಮುಖ ಬೆಳವಣಿಗೆ, ಉದಾಹರಣೆಗೆ ರಾಮ ಮಂದಿರ ಉದ್ಘಾಟನೆ ಆಯ್ತು ಅಂದ್ರೆ ವಿದೇಶಿ ಮಾಧ್ಯಮಗಳು ವಿವಾದಿತ ಸ್ಥಳ ಅನ್ನೋದನ್ನ ಹೈಲೈಟ್ ಮಾಡುತ್ತವೆ, ಮುಸ್ಲಿಮರಿಗೆ ಅನ್ಯಾಯ ಅನ್ನೋದನ್ನ ತೋರಿಸೋದಕ್ಕೆ ಯತ್ನಿಸುತ್ತವೆ, ಭಾರತವನ್ನ ಡಿಫೇಮ್ ಮಾಡಬೇಕು ಅನ್ನೋದಕ್ಕೆ ಏನೆಲ್ಲಾ ಮಾಡ್ಬೋದು ಅದೆಲ್ಲವನ್ನು ಮಾಡುತ್ತವೆ. ಈ ರೀತಿ ಒಂದೇ ರೀತಿಯ ಸುದ್ದಿಗಳು ಜನರ ಕಿವಿಗೆ ಬೀಳ್ತಾನೆ ಹೋಯ್ತು ಅಂದ್ರೆ ಅದೇ ನಿಜ ಅಂತ ಬಹುತೇಕರು ನಂಬಿ ಬಿಡ್ತಾರೆ. ಈಗ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ಆ ರೀತಿ ಮಾತಾಡ್ತಾರೆ, ಆದ್ರೆ ಮೋದಿಗೆ ಜಾಗತಿಕ ಮಟ್ಟದಲ್ಲಿ ಗೌರವ ಇದೆ, ಈ ಪಾರ್ಟಿ ಫಾಲೋವರ್ಸ್ ಇದ್ದಾರಲ್ವಾ ಅಂದಾಗ ಕೊನೆ ಪಕ್ಷ ಜನರು ವಾಸ್ತವತೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಇದೇ ಕಾರಣಕ್ಕೆ ಪ್ರತ್ಯಕ್ಷವಾದ್ರೂ ಪ್ರಮಾಣಿಸಿ ನೋಡಿದಾಗ ಸತ್ಯ ಗೊತ್ತಾಗುತ್ತೆ ಅನ್ನೋದು. ಅಂದಹಾಗೆ ಯಾಕೆ ಕೆಲವರು ಪ್ರತಿ ಹೆಜ್ಜೆಯಲ್ಲೂ ಸುಳ್ಳನ್ನು ಹರಡಿಸೋದಕ್ಕೆ ಬಹಳ ಪ್ರಯತ್ನಿಸ್ತಾರೆ ಅನ್ನೋದಕ್ಕೂ ಕೂಡ ನಿಮಗೆ ಈಗ ಉತ್ತರ ಸಿಕ್ಕಂತಾಗಿದೆ. ಇನ್ನು ರಾಹುಲ್ ಪ್ರಧಾನಿ ಕುರ್ಚಿ ಕನಸಿಗೆ ದೊಡ್ಡ ಸವಾಲಾಗಿರೋ ಮೋದಿ ಹಂತ ಹಂತವಾಗಿ ಎತ್ತರಕ್ಕೆ ಏರ್ತಾನೆ ಇದ್ದಾರೆ. ಇನ್ನೊಂದು ದಿಕ್ಕಲ್ಲಿ ರಾಹುಲ್ ಹಾಗೂ ವಿಪಕ್ಷಗಳ ಎಲ್ಲಾ ಅಸ್ತ್ರಗಳು ಫೇಲ್ಯೂರ್ ಆಗ್ತಾ ಇದೆ. ಈ ಹೊತ್ತಲ್ಲಿ ಹಳೆಯ ಅಜೆಂಡಾ ಒಂದನ್ನ ಮತ್ತೆ ಹೊಸ ರೀತಿಯಲ್ಲಿ ಪ್ರಯೋಗಿಸೋ ಪ್ಲಾನ್ ನಡೆದಿದೆ ಅನ್ನೋ ಸುದ್ದಿ ಬರ್ತಾ ಇದೆ. 2019ರಲ್ಲಿ ಚೌಕಿದಾರ್ ಚೋರ್ ಹೇ ಅನ್ನೋ ಅಜೆಂಡಾ ಹರಿಬಿಟ್ರು, ಅದು ಸಕ್ಸಸ್ ಆಗದೆ ಇದ್ರೂ ಜನರ ಬಾಯಲ್ಲೂ ಬರುವಂತೆ ಫುಲ್ ಪಾಪ್ಯುಲರ್ ಆಯ್ತು. ಈಗ ಅದೇ ರೀತಿ PM ಕಾಂಪ್ರಮೈಸ್ಡ್ ಅನ್ನೋದನ್ನ ಪ್ರತಿಯೊಬ್ಬರ ಬಾಯಲ್ಲೂ ಬರುವಂತೆ ಮಾಡಬೇಕು ಅನ್ನೋ ಪ್ಲಾನ್ ನಡೆದಿದೆ. ಇದರ ಅಂಗವಾಗಿಯೇ ಅಂಗಿ ತೆಗೆದು ಹೋರಾಟ ಮಾಡಿಸಿದ್ದು ಅನ್ನೋದನ್ನ ಹೇಳಲಾಗ್ತಾ ಇದೆ. ಅಂದಾಗೆ 2019ರಲ್ಲಿ ಈ ಮಾತನ್ನ ಹೇಳಿದಕ್ಕೆ ಕೋರ್ಟ್ ಕೂಡ ತರಾಟೆಗೆ ತೆಗೆದುಕೊಂಡಿತ್ತು. ಅಲ್ಲದೆ 2014ಕ್ಕಿಂತಲೂ ಹೀನಾಯ ಸೋಲಾಗಿತ್ತು. ಖುದ್ದು ರಾಹುಲ್ ಗಾಂಧಿ ತಮ್ಮ ಫ್ಯಾಮಿಲಿ ಭದ್ರಕೋಟೆ ಅಮೇಠಿಯಲ್ಲಿ ಸೋತಿದ್ರು. ಒಂದು ವೇಳೆ ವಯನಾಡಿನಲ್ಲಿ ನಿಲ್ಲದೆ ಇದ್ದಿದ್ರೆ 5 ವರ್ಷ ಸಂಸತ್ ಭವನದ ಕಡೆ ತಲೆ ಹಾಕೋದಕ್ಕೂ ಆಗದ ಪರಿಸ್ಥಿತಿ ಬರ್ತಾ ಇತ್ತು. ಒಟ್ನಲ್ಲಿ ಒಂದು ಕಡೆ ಮೋದಿ ಎತ್ತರದಲ್ಲಿದ್ದಾರೆ, ರಾಹುಲ್ ಪಾತಾಳಕ್ಕೆ ಹೋಗ್ತಾ ಇದ್ದಾರೆ. ಅಂದಹಾಗೆ ನಿಜವಾದ ಭಾರತೀಯ ಇದನ್ನ ಬಿಜೆಪಿಯ ಮೋದಿ ಅಂತ ಪರಿಗಣಿಸದೆ ಭಾರತದ ಪ್ರಧಾನಿ ಉನ್ನತ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನ ಪರಿಗಣಿಸ್ತಾನೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.